ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ಕೊಕೊನಟ್ ದೋಸೆ ಮಾಡೋಣ ಬನ್ನಿ. ಕೊಕೊನಟಲ್ಲಿ ದೋಸೆ ಏನು ಚೆನ್ನಾಗಿರುತ್ತೆ ಅಂದ್ಕೊತಿದ್ದೀರಾ? ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ, ತುಂಬ ರುಚಿಯಾಗೂ ಸಹ ಇರುತ್ತೆ. ಬನ್ನಿ, ಯಾವಾಗಲೂ ನಾರ್ಮಲ್ ದೋಸೆಗಿಂತ ಈ ಥರ ಮಾಡ್ಕೊಳ್ಳಿ. ಯಾವುದೇ ಬೇಳೆ ಹಾಕ್ತೇನೆ ಮಾಡ್ಕೊಬೋದು. ನೋಡಿ, ಅದಕ್ಕಾಗಿ 1 ಗ್ಲಾಸಷ್ಟು ನಾನಿಲ್ಲಿ ರೈಸ್ ತೊಗೊಂಡಿದ್ದೀನಿ, ದೋಸೆ ರೈಸು. ಅದೇ ಕಪ್ಪಲ್ಲಿ ಅದೇ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಅವಲಕ್ಕಿಯನ್ನು ಸಹ ತೊಗೊಂಡಿದ್ದೀನಿ. ಈಗ ಇದನ್ನು ನೀರು ಹಾಕಿಬಿಟ್ಟು ಚೆನ್ನಾಗಿ 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಬಿಡೋಣ. ನಂತರ ಇದಕ್ಕೆ ನೀರು ಸೇರಿಸ್ಕೊಂಡು 5 ಅವರ್ಸ್ವರೆಗೂ ಇದನ್ನು ಚೆನ್ನಾಗಿ ನೆನೆ ಹಾಕ್ಕೊಳ್ಳೋಣ. ಸುಮಾರು 4-5 ಅವರು ನೆನೆಬೇಕಾಗತ್ತೆ. ಈಗ ನೋಡಿ, ಇದಕ್ಕೆ ಒಂದು 5 ಅವರ್ಸ್ ಆದಮೇಲೆ ಮತ್ತೆ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕಿನ್ನಷ್ಟು ಇಂಗ್ರೀಡಿಯೆಂಟ್ಸ್ ಸೇರಿಸ್ಬೇಕಾಗಿರುತ್ತೆ. ಇಲ್ಲೇ ಸ್ಕಿಪ್ ಮಾಡಬೇಡಿ, ಗೊತ್ತಾಗೋದಿಲ್ಲ ನಿಮಗೆ ಹೇಗೆ ಮಾಡಬೇಕು ಅಂತ. ನೋಡಿ, ಇದಕ್ಕೆ ಚೆನ್ನಾಗಿ ನೆಂದಿದೆ. 5 ಅವರ್ಸ್ ಆದಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಸೇಮ್ ಅದೇ ಗ್ಲಾಸ್ ಅಳತೆನಲ್ಲಿ ಕೊಕೊನಟ್ ದೋಸೆ ಅಂತ ಹೇಳಿದ್ದೀವಲ್ಲ, ಸೊ ಹಸಿ ತೆಂಗಿನಕಾಯಿನ ನಾನು ಸಣ್ಣದಾಗಿ ಹೆಚ್ಚಿಬಿಟ್ಟು ಒಂದು ಅರ್ಧ ಗ್ಲಾಸಷ್ಟು ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸಹ ಹಾಕಿ ಇದನ್ನು ನುಣ್ಣಗೆ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕಾಗತ್ತೆ. ನೋಡಿ, ಒಂದು ಬ್ಯಾಚ್ ಅಂತೂ ನಾನು ಅಂದರೆ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನೀಗ ಒಂದು ಬಟ್ಲಲ್ಲಿ ತೆಗೆದಿಟ್ಕೋತಾ ಇದ್ದೀನಿ. ಈಗ ಉಳಿದಿರ್ತಕ್ಕಂಥ ರೈಸನ್ನು ಸಹ ಹಾಕ್ಕೊಂಬಿಟ್ಟು ಅದನ್ನು ಹಾಗೆ ಫೈನಾಗಿ ಇದನ್ನು ಪೇಸ್ಟ್ ಮಾಡಿಕೊಂಡು ತೊಗೊಂಬರೋಣ. ನೋಡಿ, ಈಗ ಅದೂ ಆಯಿತು. ಈಗ ಎರಡನ್ನೂ ಒಟ್ಟಿಗೆ ಒಂದೇ ಬೌಲಲ್ಲಿ ಸೇರಿಸ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಳ್ಳಿ. ಈಗ ಚಳಿಗಾಲ ಆಗಿರೋದ್ರಿಂದ ಬೇಗ ಹಿಟ್ಟು ಉದುಗ್ ಬರೋದಿಲ್ಲ. ಉಪ್ಪು ಹಾಕೋದ್ರಿಂದ ಬೇಗ ಚೆನ್ನಾಗಿ ಉಪ್ಕೊಂಡು ಬರುತ್ತೆ. ಈಗ ಇದನ್ನೆಲ್ಲ ಒಮ್ಮೆ ಕೈಯಿಂದನೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಕಲಿಸ್ಬಿಟ್ಟು ಸುಮಾರು ಇದನ್ನು ಒಂದು 8 ಅವರ್ಸ್ವರೆಗೂ ಇದು ಫರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಬಿಡೋಣ. ಈಗ ನೋಡಿ, ಒಂದು ಪ್ಲೇಟ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ, ಇದು ಈಗ ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಉಪ್ಕೊಂಬಂದಿದೆ. ನಿಮಗೆ ನೋಡಿ, ಏರ್ ಬಬಲ್ಸ್ ಎಲ್ಲ ಕಾಣ್ತಾ ಇರ್ಬೋದು. ಸ್ವಲ್ಪ ಹತ್ತಿರದಿಂದ ತೋರಿಸ್ತೀನಿ. ನೋಡಿ, ಕಾಣ್ತಾ ಇದೆ ಅಂದ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಬರಬೇಕು, ಇದು ಪರ್ಫೆಕ್ಟಾಗಿದೆ. ಈಗ ನೀವು ಸಹ ಇದೇ ಹದದಲ್ಲಿ ನೀವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಆವಾಗಲೇ ದೋಸೆ ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಬನ್ನಿ, ಈಗ ಮುಂದಿನ ಪ್ರೊಸೆಸ್ನ ನೋಡೋಣ. ಹಾಗೆ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ರೆಸಿಪಿ ಇಷ್ಟ ಆಗ್ತಾಯಿದೆ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ ಅಂತ ಹೇಳ್ತಾ, ನೋಡಿ, ಈಗ ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ 1-2-3 ಡ್ರಾಪ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಹಾಗೆ ತವಾನ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿಯಿಂದ ಗ್ರೀಸ್ ಮಾಡಿಕೊಂಡ್ರೆ ದೋಸೆ ಚೆನ್ನಾಗಿ ಇಡತ್ತೆ, ಜೊತೆಗೆ ತವಾನು ತುಂಬ ದಿನ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು. ನೋಡಿ, ಈಗ ಬ್ಯಾಟರ್ನ ಹಾಕಿದ್ದೀವಿ. ಹಾಕಾದ್ಮೇಲೆ ಇದನ್ನು ಲೈಟಾಗಿ, ತುಂಬ ದಪ್ಪ ದೋಸೆ ಇದು ದಪ್ಪ ಮಾಡ್ಕೋಬೇಕಾಗತ್ತೆ. ತೆಳುವೆಲ್ಲ ಇದನ್ನು ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಜಸ್ಟ್ ಹಾಗೆ 1-2 ರೌಂಡು ತಿರುಗಿಸಿದ್ದೀನಿ ಅಷ್ಟೇ. ಈಗ ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಗೂಡಾಗಿ ಬರುತ್ತೆ. ಈಗ ಮುಚ್ಚಿ ಇಟ್ಟಿರೋದ್ರಿಂದ ನೋಡಿ, ಕಾಣ್ತಾ ಇರ್ಬೋದು ನಿಮಗೆ ಎಷ್ಟೊಂದೆಲ್ಲ ಹೋಲ್ಸ್ ಬಿದ್ದಿದೆ ಇದ್ರ ಮೇಲೆ ಅಂತ. ಯಾವುದೇ ಸೋಡಾ ಎಲ್ಲ ಬಳಸಿಲ್ಲ, ಕಾಳುಗಳನ್ನು ಏನೂ ಹಾಕ್ಕೊಂಡಿಲ್ಲ, ಬೇಳೆಗಳೆಲ್ಲ. ಆದರೂ ನೋಡಿ ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಿ ಗೂಡಾಗಿ ಬಂದಿದೆ ಅಂತ. ಈಗ ಮೇಲಿಂದ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ಇದನ್ನು ಇನ್ನೊಂದು ಕಡೆಯೂ ಸಹ ಬೇಯಿಸ್ಕೊಳ್ಳೋಣ. ಒಂದು ಸೈಡ್ ಬೇಯಿಸಿದ್ರೆ ಸಾಕಾಗುತ್ತೆ, ಬಟ್ 2 ಕಡೆ ಬೆಂದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಷ್ಟ ಆದರೆ ದೋಸೆ ರೆಡಿ ಆಗುತ್ತೆ. ತುಂಬ ಸಾಫ್ಟಾಗಿರುತ್ತೆ, ಹಾಗೆ ಟೇಸ್ಟಿಯಾಗೂ ಸಹ ಇರುತ್ತೆ. ಒಮ್ಮೆ ಈ ಥರ ದೋಸೆ ಮಾಡಿ ನೋಡಿ, ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ, ತೋರಿಸ್ತೀನಿ ಇದು ಎಷ್ಟು ಚೆನ್ನಾಗಿ ಬಳಿಗ್ತಾ ಇದೆ ದೋಸೆ ಅಂತ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.